ಬಿಗ್ ಬಾಸ್ 53ನೇ ದಿನ ಎಂದಿನಂತೆ ಹಾಡಿನಿಂದ ಆರಂಭವಾಗುತ್ತದೆ. ನಂತರ ಬಿಗ್ ಬಾಸ್ ಚೇರ್ ವಾರ್ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಗಾರ್ಡನ್ ಏರಿಯಾದಲ್ಲಿ ಚೇರ್ ಹಾಕಿರುತ್ತಾರೆ. ಚೇರ್ ಮೇಲೆ ಕುಳಿತಿರುವಾಗ ಇನ್ನೊಂದು ತಂಡದವರು ಅವರನ್ನು ಎಬ್ಬಿಸುವ ಪ್ರಯತ್ನ ಮಾಡಬೇಕಾಗುತ್ತದೆ. ಯಾವ ತಂಡದವರು ಹೆಚ್ಚಿನ ಸಮಯ ಚೇರ್ ಮೇಲೆ ಕುಳಿತಿರುತ್ತಾರೆ ಅವರು ಲಕ್ಸುರಿ ಬಜೆಟ್ ಟಾಸ್ಕ್ ವಿಜೇತರಾಗುತ್ತಾರೆ. ಶ್ರುತಿ ಮತ್ತು ಸುಷ್ಮಾ ಎರಡು ತಂಡದ ನಾಯಕತ್ವ ವಹಿಸುತ್ತಾರೆ. ಮೊದಲು ಶ್ರುತಿ ತಂಡದವರು ಚೇರ್ ಮೇಲೆ ಕುಳಿತಿರುತ್ತಾರೆ. ಆಗ ಸುಷ್ಮಾ ತಂಡದವರು ಚೇರ್ ಮೇಲೆ ಕುಳಿತಿರುವವರಿಗೆ ಫೋಮ್ ಹೊಡೆದು ನೀರು ಹಾಕಿ ಎಬ್ಬಿಸುವ ಪ್ರಯತ್ನ ಮಾಡ್ತಾರೆ. ಈ ಮಧ್ಯೆ ಸುಷ್ಮಾ ಮತ್ತು ಮಿತ್ರ ಅವರಿಗೆ ಮಾತಿನ ಚಕಮಕಿ ನಡೆಯುತ್ತದೆ. ನಂತರ ಮಧ್ಯಾಹ್ನ ಅಯ್ಯಪ್ಪ ಶ್ರುತಿ ಮತ್ತು ಪೂಜಾ ಮೇಲೆ ಐಸ್ ನೀರನ್ನು ಹಾಕಿ ಚೇರ್ನಿಂದ ಎಬ್ಬಿಸುವ ಪ್ರಯತ್ನ ಮಾಡುತ್ತಾನೆ. ನಂತರ ಸುಷ್ಮಾ ಅಂಡ್ ಟೀಮ್ ಚಿಲ್ಲಿ ಸಾಸ್ ಹಾಕಿ ಶ್ರುತಿ ಅಂಡ್ ಟೀಮ್ಗೆ ಚೇರ್ನಿಂದ ಎಬ್ಬಿಸುವ ಪ್ರಯತ್ನ ಮಾಡುತ್ತಾರೆ. ಆಗ ಶ್ರುತಿಗೆ ಚಿಲ್ಲಿ ಸಾಸ್ ಕಣ್ಣಿಗೆ ಹೋಗಿದ್ದಕ್ಕೆ ಸುಷ್ಮಾ ಜೊತೆ ವಾಗ್ವಾದ ನಡೆಯುತ್ತದೆ. ನಂತರ ಟಾಯ್ಲೆಟ್ ಕ್ಲೀನರ್ ತರದ ಏನೋ ಒಂದು ಚೇರ್ ಮೇಲೆ ಕುಳಿತಿರುವ ಮೇಲೆ ಹಾಕಲಾಗುತ್ತದೆ. ಅದಕ್ಕೆ ಕೃತಿಕಾ ಮತ್ತು ಶ್ರುತಿ ಚೀರಾಡುತ್ತಾರೆ. ಅದಾದ ಮೇಲೆ ವೇಸ್ಟ್ ವೆಜಿಟೇಬಲ್ಸ್ ನಿಂದ ಮಾಡಿದ ಒಂದು ಪೇಸ್ಟ್ ಅನ್ನು ಶ್ರುತಿ ಅಂಡ್ ಟೀಮ್ ಮೇಲೆ ಹಾಕಲಾಗುತ್ತದೆ. ಅದಾದ ಮೇಲೆ ಈ ತರ ವೇಸ್ಟ್ ಮೆಟೀರಿಯಲ್ ಹಾಕಲ್ಲ ಎಂದು ರೆಹಮಾನ್ ಮತ್ತು ಸುಷ್ಮಾ ನಡುವೆ ವಾಗ್ವಾದ ನಡೆಯುತ್ತದೆ. ನಂತರ ಡೈಲ್ಯೂಟೆಡ್ ಆಸಿಡ್ ಕೂಡ ಚೇರ್ ಮೇಲೆ ಕುಳಿತಿರುವ ಶ್ರುತಿ, ಮಿತ್ರ, ಕಿಟ್ಟಿ, ಆನಂದ್, ಕೃತಿಕಾ ಮತ್ತು ಪೂಜಾ ಮೇಲೆ ಹಾಕಲಾಗುತ್ತದೆ. ಮಧ್ಯರಾತ್ರಿ ಸುಷ್ಮಾ ಮತ್ತು ಪೂಜಾ ಶ್ರುತಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಶ್ರುತಿ ತನ್ನ ಸ್ವಾರ್ಥಕ್ಕಾಗಿ ಪೇಷನ್ಸ್ ಇರುವವರನ್ನು ಆಯ್ದುಕೊಂಡಿದ್ದಾಳೆ. ಚಂದನ್ ಮತ್ತು ರೆಹಮಾನ್ ಟಾರ್ಚರ್ ತಡೆಯಲ್ಲ ಎಂದು ಆಯ್ದುಕೊಂಡಿಲ್ಲ ಎಂದು ಸುಷ್ಮಾ ಪೂಜಾಗೆ ಹೇಳ್ತಾರೆ. ಕೊನೆಗೆ ಮಧ್ಯರಾತ್ರಿ ಟಾಸ್ಕ್ ನ ನಿಯಮಗಳ ಬಗ್ಗೆ ಎರಡು ತಂಡಗಳ ಮಧ್ಯೆ ಡಿಸ್ಕಷನ್ ನಡೆಯುತ್ತದೆ. ಕೊನೆಗೆ ಶ್ರುತಿ ತಂಡದಿಂದ ಎಲ್ಲರೂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ಟಾಸ್ಕ್ ನ ಮೊದಲ ಹಂತ ಮುಗಿದಿದೆ ಎಂದು ಅನೌನ್ಸ್ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.